ಜೆಫ್ರಿ ಎಪ್ಸ್ಟೀನ್ ಫೈಲ್ನಲ್ಲಿ ಮೋದಿಯ ಹೆಸರು ಉಲ್ಲೇಖ ಇರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಆಗಿದೆ. ಡಿಸಿ ಕಚೇರಿಯ ಮುಂಭಾಗದಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿಯ ಭಾವಚಿತ್ರಗಳಿಗೆ ಬೆಂಕಿ ಹಾಕಿ ಆಕ್ರೋಶವನ್ನು ಹೊರಹಾಕಿದರು. ಕೇಂದ್ರ ಬಿಜೆಪಿ ಮೋದಿಯ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತೇಳಿ ಮೋದಿಯವರ ರಾಜೀನಾಮೆಗೆ ಯೂತ್ ಕಾಂಗ್ರೆಸ್ ಕಡೆಯಿಂದ ಈ ಒಂದು ಆಗ್ರಹ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಅಂತೂ ನಡೀತಾ ಇದೆ. ಎಫ್ಟಿ ನಮ್ಮ ಒಬ್ಬ ಮಹಾಕಳ್ಳ, ಒಂದು ದೇಶದಲ್ಲ ವರ್ಲ್ಡ್ಗೆ ಕಳ್ಳನ ಪಾತ್ರ ಮಾಡಿದಂಥ ವ್ಯಕ್ತಿ ಇವನು. ದೇಶದಂತ ದೊಡ್ಡ ಗಣ್ಯ ವ್ಯಕ್ತಿಗಳು ಕೂಡ ಇವನ್ ಸಂಘಟ ಒಂದು ಸಂಬಂಧಗಳನ್ನು ಇಟ್ಕೊಂಡು ದೇಶದ ಅಭಿವೃದ್ಧಿ ಆಗಿರ್ಬೋದು, ಇನ್ನಿತರ ಎಲ್ಲನೂ ನರೇಂದ್ರ ಮೋದಿ ಅವ್ರ ಸಂಘಟ ಏನು ಇವತ್ತಿನ ದಿವಸ ಮೊನ್ನೆ ಸೈನ್ ಮಾಡುವ ಒಂದು ಮುಖಾಂತರನೂ ಕೂಡ ಇವತ್ತು ಅದು ಬ್ಲ್ಯಾಕ್ ಮೇಲ್ ಮಾಡಿನೇ ಅವರು ಸೈನ್ ಮಾಡ್ಕೊಂಡ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು. ಯಾಕಂದ್ರೆ ನಮ್ಮ ರೈತರಿಗೂ ಕೂಡ ಈ ದೇಶದಲ್ಲಿ ಅನ್ಯಾಯದ ಎಫ್ಟಿ ನಂಬ ವ್ಯಕ್ತಿ ಸಣ್ಣ ಹೆಣ್ಣು ಮಕ್ಕಳು ಇವತ್ತು ತಾವೆಲ್ಲ ನೋಡ್ಲತ್ತಿರ್ಬೇಕು. ರೀಲ್ಸ್ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ಗಳಲ್ಲಿ, ಪಾರ್ಲಿಮೆಂಟ್ಗಳಲ್ಲಿ ಚರ್ಚೆ ನಡೆದದ. ಆ ಚರ್ಚೆ ಎಫ್ಟಿ ನಂಬ ವ್ಯಕ್ತಿಗಳು ಸಣ್ಣ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ತಂದೆಯಾದ ವಿಲ್ಲ ಐಲ್ಯಾಂಡಲ್ಲಿ ತೆಗೆದುಕೊಂಡು ಹೋಗಿ ಆ ಮಕ್ಕಳನ್ನು ಈಗ ನಾವು ಕಣ್ಣಿಂದ ನೋಡಿಲ್ಲ. ಇವತ್ತು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಏನು ಪಾರ್ಲಿಮೆಂಟಲ್ಲಿ ಚರ್ಚೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಮಕ್ಕಳನ್ನು ಜೀವಂತವಾಗಿ ಸುಟ್ಟು ಅದ ಅವ್ರ ಕಡೆ ಜಸ್ಟಿಸ್ ರಿಲೀಸ್ ಮಾಡಿದೆ. ಟಿವಿಯಲ್ಲಿ ಕೂಡ ಅದೇ ಬರ್ತಿದೆ. ಮಕ್ಕಳನ್ನು ಸುಟ್ಟಿ ತಿನ್ನುವಂತ ಕೃತ್ಯವನ್ನು ಮಾಡಿದ್ದಾರೆ. ಇದಕ್ಕೆ ಕೂಡಲೇ ನರೇಂದ್ರ ಮೋದಿ ಇಂಥ ಒಬ್ಬ ನೀಚ ವ್ಯಕ್ತಿ ಸಂಘದ ಸಂಬಂಧ ಇಟ್ಕೊಂಡು ಸಲುವಾಗಿ ಕೂಡಲೇ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ